ನಮಸ್ಕಾರ ಕರ್ನಾಟಕ, ಕಣಕಣದಲ್ಲೂ ಕನ್ನಡ ಆ್ಯಂಡ್ ವೆಲ್ಕಮ್ ಟು ಟ್ರೂ ಲೈಫ್ಸ್ ನ್ಯೂಸ್ ಚಾನಲ್. ನಾವು ಕೇಳುವ ಪ್ರಶ್ನೆ, ನಮ್ಮ ಚಾನಲ್ ಐ ಥಿಂಕ್ ಇಟ್ಸ್ ಹಾರ್ಡ್ಲಿ ಇವತ್ತಿಗೆ ಎಕ್ಸಾಕ್ಟ್ಲಿ ನಮ್ಮ ಚಾನಲ್ ಶುರುವಾಗಿ 1 ತಿಂಗಳು ಐತೆ. ಮೀನ್ 19th ನಾವು ಲಾಂಚ್ ಮಾಡಿದ್ದು, 19th ಲಾಂಚ್ ಮಾಡೋದು, 19th ಡಿಸೆಂಬರ್ ಲಾಂಚ್ ಮಾಡಿದ್ದು. ಇವತ್ತಿಗೆ ನಮ್ಮ ಚಾನಲ್ 1 ತಿಂಗಳ ಅವಧಿಯನ್ನು, 30 ದಿವಸಗಳ ಅವಧಿಯನ್ನು ಪೂರ್ಣ ಮಾಡಿದೆ. ನಮಗೆ ನಮ್ಮ ಚಾನಲ್ಗೆ 1 ತಿಂಗಳಲ್ಲಿ 72,000 ಫಾಲೋವರ್ಸ್ ಆಗಿದ್ದಾರೆ. ಆಮೇಲೆ ಇದೇ ತಿಂಗಳಲ್ಲಿ ನಾವು ಒಬ್ಬ DCP ಸಜಿತನ್ನು ಎಕ್ಸ್ಪೋಸ್ ಮಾಡಿದ್ದಕ್ಕೆ ನಮ್ಮ ಚಾನಲಿನ ನನ್ನ ಮೇಲೆ ಒಂದು ಸುಳ್ಳು ಅಟ್ರಾಸಿಟಿ ಕೇಸನ್ನು ರಿಜಿಸ್ಟರ್ ಮಾಡಿ ತಮ್ಮ ತಾಕತ್ತನ್ನು ಮೆರೆದಂಥ ಪೊಲೀಸ್ ಇಲಾಖೆ ಮತ್ತು ಸರ್ಕಾರದಕ್ಕೆ ಸಪೋರ್ಟ್ ಮಾಡ್ತಂಥ ಸರ್ಕಾರ ಏನೇ ಇರಲಿ, ಈಗ ಅದನ್ನು ಡೈರೆಕ್ಟ್ಲಿ ವಿಚಾರಕ್ಕೆ ಬರುತ್ತಾ, ಮೈಸೂರಲ್ಲಿ ನೆನ್ನೆ CM ಸಿದ್ದರಾಮಯ್ಯನವರಿಗಿದ್ದಾರೆ. VIP ಮೂಮೆಂಟಲ್ಲಿ ಎಂತೆಂಥ ಹುಚ್ಚುತನ ಪೊಲೀಸರು ತಮ್ಮ ಪ್ರದರ್ಶನ ಮಾಡ್ತಾರೆ ಅಂತಂದರೆ, ಅದನ್ನೇ ಕಳ್ಳರನ್ನ ಹಿಡಿರೋ, ಡ್ರಗ್ ಟ್ರಾಫಿಕರ್ನ ಹಿಡಿತಿರೋ, ರೇಪಿಸ್ಟ್ಗಳನ್ನ ಹಿಡಿರೋ, ದರೋಡೆಕೋರನ್ನ ಹಿಡಿರೋ, ನಿಮ್ಮ ಇಲಾಖೆಯಲ್ಲಿರುವಂಥ ಭ್ರಷ್ಟಾಚಾರವನ್ನು ಕಡಿಮೆ ಮಾಡ್ರು ಅಂದರೆ ಮಾಡೋದಿಲ್ಲ. ನಾವು ಬ್ರಿಟಿಷರ ಬುದ್ಧಿಯನ್ನು ನಮ್ಮ ತಲೆಗೆ ಹಾಕ್ಕೊಂಡಿದ್ದೀವಿ, ಮೈಗೆ ಹಾಕ್ಕೊಂಡಿದ್ದೀವಿ ಕಾಕಿ ರೂಪದಲ್ಲಿ. ಅದನ್ನು ಆಮೇಲೆ ದುರಾಂಕಾರವನ್ನು ತಲೆ ತುಂಬಿಕೊಂಡಿದ್ವಿ. ಒಬ್ಬ IPS ಆಫೀಸರು, ಮೈಸೂರಿನ SP IPS ಆಫೀಸರು CM ಮೂಮೆಂಟಲ್ಲಿ ಕಾಲನೇ ಎತ್ತುತ್ತಾನೆ ಅಂತಂದರೆ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಈ ಮೈಸೂರಿನ SP ಮಲ್ಲಿಕಾರ್ಜುನ್ ಬಂಡ್ದಿ ಅಲ್ಲ, ಸಿವಿಲ್ ಸರ್ವಿಸ್ ಎಕ್ಸಾಮು, ನೀನು ಕಷ್ಟಪಟ್ಟು ಸಿವಿಲ್ ಸರ್ವಿಸ್ ಎಕ್ಸಾಮ್ ಓದಿ IPS ಆಗಿ ಒಂದು ಒಳ್ಳೆ ಆಡಳಿತ ಕೊಡಲಿ ಅಂತ ನಿನ್ನನ್ನು ಕಳಿಸಿದ್ರೆ ಏನು CM ಸಿದ್ದರಾಮಯ್ಯ ಅವರೇನೋ ಚಿನ್ನದ ಗಟ್ಟಿನ, ಅಥವಾ ಅವ್ರನ್ನ ಯಾರಾದ್ರೂ ಕಿಡ್ನ್ಯಾಪ್ ಮಾಡಿಬಿಡ್ತಾರ? ಆಮೇಲೆ ಇದೇ ಸಾರ್ವಜನಿಕರು ಇದೇ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಓಟ್ ಹಾಕಿ ಅಧಿಕಾರಕ್ಕೆ ತಂದಿರೋದು ಅಂಥ ಸಾರ್ವಜನಿಕರನ್ನು CM ಮೂಮೆಂಟಲ್ಲಿ CM ಆಗ್ಬಿಟ್ರೆ ಏನಂತ ಅರ್ಜೆಂಟ್ ಕೆಲಸ? ಕಂಟ್ರೋಲ್ ಮಾಡು. ಇನ್ನು ಲಾಠಿ ಕೊಟ್ಟಿಲ್ವಾ? ಪುಷ್ ಮಾಡೋಕ್ಕಾಗಲ್ವಾ? ನೀನು ಕಾಲೆತ್ತೆ ನೀನು ದುರಾಂಕರವನ್ನು ತೋರಿಸ್ಬೇಕಾ? ನಿನ್ನೆ ಮೈಸೂರಲ್ಲಿ CM ಸಿದ್ದರಾಮಯ್ಯನವರ CM ಮೂಮೆಂಟಲ್ಲಿ ಸಾರ್ವಜನಿಕರನ್ನು ಕಂಟ್ರೋಲ್ ಮಾಡೋಕ್ಕೆ ಹೋದಂಥ SP ಮಲ್ಲಿಕಾರ್ಜುನ ಬೂಟೆತ್ತಿ. ಏನೂ ಗೊತ್ತಾಗಲ್ವಾ ನಿನಗೆ? ಒಬ್ಬ SP ಆಗಿ ಜವಾಬ್ದಾರಿ ಇಲ್ವಾ ನಿನಗೆ? ನಿನ್ನ ಸಂಬಳ ಬರೋದು ಇದೇ ಸಿಟಿಸನ್ ಕೊಡೋದು, ಆಮೇಲೆ ಇದೇ ಸಿಟಿಸನ್ನು ಅದೇ CMನ್ನು ಓಟ್ ಹಾಕಿ ಅವ್ರ ಸರ್ಕಾರವನ್ನು ಆಯ್ಕೆ ಮಾಡಿರೋಂಥದ್ದು. ತೆರಿಗೆ ಕಟ್ಟುವ ಸಾರ್ವಜನಿಕರು, ಓಟ್ ಹಾಕಿ ಸರ್ಕಾರವನ್ನು ರಚಿಸುವಂಥ ಸಾರ್ವಜನಿಕರ ಮೇಲೆ ಒಬ್ಬ ಸಿವಿಲ್ ಸರ್ವಿಸ್ ಎಕ್ಸಾಮ್ ಓದಿ IPS ಮಾಡಿ ಅಲ್ಲಿ ಕಲ್ಚರನ್ನು ಕಲಿತು, ಅಡ್ಮಿನಿಸ್ಟ್ರೇಷನ್ನ ಕಲಿತು ಒಬ್ಬ ಮೈಸೂರು SP ಆಗಿ ಒಬ್ಬ IPS ಆಫೀಸರ್ ಆಗಿ ನಿನಗೆ ಕಲ್ಚರ್ ಇಲ್ಲ, ನಿನಗೆ ಸಾರ್ವಜನಿಕರ ಜೊತೆ ಯಾವ ರೀತಿ ನಡ್ಕೊಬೇಕು ಅಂತ ವಾಟ್ ಯು ಥಿಂಕ್? ನಾವೆಲ್ಲ ಗುಲಾಮ್ರು ಅಂದ್ಕೊಂಡಿದ್ಯಾ? SP ಮಲ್ಲಿಕಾರ್ಜುನ್, ವಿ ಆರ್ ಅ ಸಿಟಿಸನ್, ವಿ ಆರ್ ದ ಸವರನ್ ಅಂತಂದರೆ ದ ಕಿಂಗ್. ವಿ ಆರ್ ದ ಕ್ರಿಯೇಟರ್ಸ್. ಒಂದು ಕೇಂದ್ರ ಸರ್ಕಾರ, ಒಂದು ರಾಜ್ಯ ಸರ್ಕಾರವನ್ನು ಕ್ರಿಯೇಟ್ ಮಾಡೋ ಶಕ್ತಿ ಒಬ್ಬ ನಾಗರಿಕನಿಗಿದೆ. ಅವನ ಓಟಿಂದ ಸರ್ಕಾರ ರಚನೆ ಆಗುತ್ತೆ. ಅವನ ತೆರಿಗೆಯಿಂದ ಆ ದೊಡ್ಡ ಆನೆ ಕೇಂದ್ರ ಸರ್ಕಾರ, ಚಿಕ್ಕ ಆನೆ ರಾಜ್ಯ ಸರ್ಕಾರ ನಡೀತದೆ. ಎಚ್ಚರವಿರಲಿ ನಿನ್ನ ಮೈ ಮೇಲೆ. ನೀನು ಬರೀ SP ಆಗಿದ್ದು ಮಾತ್ರಕ್ಕೆ CM ಮೂಮೆಂಟ್ ಇದ್ದರೆ ಯು ಹ್ಯಾವ್ ಟು ರಿಕ್ವೆಸ್ಟ್ ದ ಪಬ್ಲಿಕ್. ನೀನು ಬೂಟ್ ಎತ್ತುತ್ತೀಯಾ ಅಂತಂದರೆ ಯಾವ ಕಲ್ಚರಲ್ಲಿ ನೀನು ಬೆಳೆದಿದ್ಯಾ? ಮತ್ತು ಈ ಕಾಕಿ ಹಾಕೊಂಡ್ಬಿಟ್ರೆ ಅಷ್ಟು ಅಹಂಕಾರ ತಲೆಯಲ್ಲಿ ಇರ್ತದ ನಿನಗೆ? ನಿನ್ನ ಯೂನಿಫಾರ್ಮ್ಗೆ, ನೀನು ಓಡಾಡೋ ಜೀಪು, ನೀನು ಓಡಾಡೋ ಕಾನ್ವಾಯಿ, ನೀನು ಸಲ್ಯೂಟ್ ಹೊಡಿಯೋ ಅಂಥ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲರ ಸಂಬಳನೂ ಕೂಡ ನಿನ್ನ ಸಂಬಳ. ನೀನು ಇವತ್ತು ಹಾಕೊಂಡ್ರ ಅಂತ ನಿನ್ನನ್ನು ಅಪಾಯಿಂಟ್ ಮಾಡಿರೋದು ಕೂಡ ಇದೇ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತ ಮರೆಯದಿರು. SP ಮಲ್ಲಿಕಾರ್ಜುನ್, ನಿನಗೆ ಯೋಗ್ಯತೆ ಇದ್ದರೆ ಮೈಸೂರಲ್ಲಿ ನಡೀತಾ ಇರುವಂಥ ಡ್ರಗ್ ಮಾಫಿಯಾ, ಮೈಸೂರಲ್ಲಿ ನಡೀತಾ ಇರುವಂಥ ಡ್ರಗ್ ಫ್ಯಾಕ್ಟ್ರಿಗಳು, ಮೈಸೂರಲ್ಲಿ ನಡೀತಾ ಇರುವಂಥ ಇಲ್ಲಿಗಲ್ ದಂಧೆಗಳು, ಅಲ್ಲಿ ನಡೀತಾ ಇರುವಂಥ ಡಕಾಯಿತಿ, ಕಳ್ಳತನ, ರೇಪ್, ಅವುಗಳನ್ನು ನಿಲ್ಲಿಸೋದು ಬಿಟ್ಟು ನಿನ್ನ ಪೌರುಷವನ್ನು CM ಮೂಮೆಂಟಲ್ಲಿ ಸಾರ್ವಜನಿಕವಾಗಿ ತೋರಿಸಿದ್ಯಲ್ಲ, ನಿನಗೆ ನಾಚಿಕೆ ಆಗಬೇಕು. ಯು ಶುಡ್ ಅಪಾಲಜೈಸ್. ಅದರ್ವೈಸ್ ನಿನಗೆ ಒಂದಲ್ಲ ಒಂದು ದಿವಸ ಈ ಬಿಸಿ ತಟ್ಟುತ್ತೆ. ನಾನು DCP, ಒಂದು ಸಮಯದಲ್ಲಿ ರವಿಕಾಂತೇಗೌಡನಿಗೂ ಅದನ್ನೇ ಹೇಳಿದ್ದೆ. ಈಗ IG ಆಗಿ ಒಂದ್ಸತಿ DCP ನಾರ್ತ್ ಈಸ್ಟ್ ಆಗಿದ್ದಾಗ ಹುಚ್ಚುತನವನ್ನು ಮೆರಿತಾ ಇದ್ದ ಒಬ್ಬ DCP ರವಿಕಾಂತೇಗೌಡ ಅಂತ, ಈಗ IG ಆಗಿದ್ದಾನೆ. ಆತನಿಗೂ ಅದನ್ನೇ ಹೇಳ್ತಾ ಇದ್ದೆ, ಡೋಂಟ್ ಎವರ್ ಅಂಡರ್ ಎಸ್ಟಿಮೇಟ್ ದ ಪವರ್. ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ ಒಂದು ರೀತಿ ರವಿಕಾಂತೇಗೌಡ ಮಾಡಿದಂಥ ಕೆಟ್ಟ ಕೆಲಸಗಳು ಇಲ್ಲಿ. ಅವನು ಜಸ್ಟ್ ಬಿಕಾಸ್ ಈ ವಾಂಟೆಡ್ ಟು ಪ್ಯಾಸಿಫೈ, ಅವತ್ತಿನ ಹೋಮ್ ಮಿನಿಸ್ಟರ್ ಅಶೋಕನ ಪ್ಯಾಸಿಫೈ ಮಾಡೋಕ್ಕೋಸ್ಕರ ಇದೇ ಇವತ್ತು IG ಆಗಿರುವಂಥ ರವಿಕಾಂತೇಗೌಡ ಹುಚ್ಚುತನವನ್ನು ಮೆರೆದ. ಅವನ ಜೊತೆಲಿ ಒಬ್ಬ ಪುನೀತ್ ಅಂತ, ಅವನು ಹುಚ್ಚುತನ ಮೆರೆದ. ಬೆಲೆ ತೆತ್ತಿದ್ದಾರೆ. ಇವತ್ತು ನಾವು ಬೆಳೆದಿದ್ದೀವಿ. ಐ ಬಿಕೇಮ್ ಎನ್ ಅಡ್ವೊಕೇಟ್ ಆ್ಯಂಡ್ ಐ ಆಮ್ ಸ್ಟ್ಯಾಂಡಿಂಗ್ ವೆರಿ ಸ್ಟ್ರಾಂಗ್. ಅದಾದ ನಂತರ ಮತ್ತೆ ಈ ನಡುವೆ ಬಂದಂಥ 2 ವರ್ಷದಿಂದ ಕೆಲಸ ಮಾಡಿದಂಥ ಒಬ್ಬ KPSC ಪ್ರಮೋಟಿ, ಅವನು ಏನೋ ನೇಮ್ ಸಜೀತ್, ಎಷ್ಟು ಹುಚ್ಚುತನ ಮಾಡ್ದ. ರೌಡಿಗಳ ಜೊತೆ ಫೋಟೋಗಳು ಹಾಕ್ಕೊಂಡು, ಕ್ರಿಮಿನಲ್ ಜೊತೆ ಫೋಟೋಗಳು ಹಾಕ್ಕೊಂಡು,
ನಾ ಮಲ್ಲಿಕಾರ್ಜುನ್ 2023ರಲ್ಲಿ ADGP ಅಮೃತ್ ಪಾಲು ಮತ್ತು 48 ಜನ ಪೊಲೀಸರನ್ನ PSI ಸ್ಕ್ಯಾಮಲ್ಲಿ ನಾವೇ ಒಳಗಡೆ ಕಳಿಸಿದ್ದು ಮಲ್ಲಿಕಾರ್ಜುನ್. ಓಕೆ, ಒಬ್ಬ ರವಿಡಿ ಚನ್ನಣ್ಣನವರು ಮೈಗಿಟ್ಕೊಂಡು ಬೇಜಾನ್ ಆಟ ಆಡ್ತಾ ಇದ್ದ. ಒಬ್ಬ ರವಿಡಿ ಚನ್ನಣ್ಣವ್ರಿಗೆ, ನಿಜವಾದಂಥ ರವಿಡಿ ಚನ್ನಣ್ಣವ್ರನ್ನ ಕರ್ನಾಟಕ ಪರಿಚಯ ಮಾಡಿಕೊಟ್ಟಿದ್ದೆ ನಾನು. ಏನೋ CD ಪ್ರಕರಣ, ಬೆಂಗಳೂರು ಖಾಲಿ ಮಾಡಿ ಸಾಹುಕಾರ ಇದಕ್ಕೆ ಹೋಗ್ಬಿಟ್ಟ, ಬಳ್ಳಾರಿ ಬೆಳಗಾಂಗೆ ಹೋಗ್ಬಿಟ್ಟ. ಹೋರಾಟಗಳು ಅಂತಿಂಥ ಹೋರಾಟಗಳಲ್ಲ. ಬೆಂಗಳೂರಲ್ಲಿ ಟ್ರಾಫಿಕ್ ಮಾಫಿಯಾನ ನಿಲ್ಲಿಸಿದ್ದೀವಿ. ಅದೆಷ್ಟು ಜನ ಪೊಲೀಸವ್ರನ್ನ ಸಸ್ಪೆಂಡ್ ಮಾಡಿಸಿದ್ದೀನಿ, ಅದೆಷ್ಟು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಸಿದ್ದೀನಿ. ಅದೇ ಒಂದು ಸತಿ ಕೈ ತೊಳ್ಕೊಂಡು ಹಿಂದೆ ಬಿದ್ದರೆ ಹಿಂದೆ ತಿರುಗೋ ಮಾತೇ ಇಲ್ಲ. ದಯಮಾಡಿ ಒಂದು ದಕ್ಷತೆ ಇರಲಿ, ಆಮೇಲೆ ಸಿಟಿಸನ್ಸ್ ಅಂದರೆ ಗೌರವ ಇರಲಿ. ನೀನು ಪೊಲೀಸ್ ಆಗಿಬಿಟ್ರೆ ನೀನೇನು ದೇವರೇನಲ್ಲ, ಅಥವಾ ಸಿ ಎಮ್ ಆಗಿಬಿಟ್ರೆ ಸಿದ್ದರಾಮಯ್ಯನವರು ದೇವಲೋಕದ ದೇವರೇನು ಅವರೇನಲ್ಲ. ಆಮೇಲೆ ಅವರು ಕೂಡ ಪಬ್ಲಿಕ್ ಸರ್ವೆಂಟು, ತಾವು ಕೂಡ ಪಬ್ಲಿಕ್ ಸರ್ವೆಂಟು. ಸಾರ್ವಜನಿಕ ಜೊತೆ ಹೆಂಗೆ ನಡ್ಕೊಬೇಕು ಅನ್ನೋದನ್ನು, ಬೂಟ್ ಎತ್ತಿರೋದನ್ನು ಯು ಶುಡ್ ಅಪಾಲಜೈಸ್ ಅಫಿಷಿಯಲಿ ಆರ್ ಎಲ್ಸ್ ವಿ ವಿಲ್ ರೌಂಡ್ ಯು ಅಪ್. ಯಾವತ್ತಲ್ಲ ಒಂದು ದಿವಸ ಸಿಕ್ಕಾಕೊಂತೀಯ, ಕೆಲಸ ಕಳ್ಕೊತೀಯ. ಧನ್ಯವಾದಗಳು ಕರ್ನಾಟಕ, ಧನ್ಯವಾದಗಳು. ನಮ್ಮ ಟ್ರೂ ಲೈಸ್ ನ್ಯೂಸ್ ಇವತ್ತಿಗೆ 19ನೇ ತಾರೀಕು ನಾವು ಲಾಂಚ್ ಮಾಡಿದ್ದು. ಆ್ಯಂಡ್ ಟುಡೇ ಅಫಿಷಿಯಲಿ ಇಟ್ಸ್ 1 ಮಂತ್. 72,000 ಫಾಲೋವರ್ಸ ಕೊಟ್ಟಿದ್ದೀರಾ, ನಮ್ಮನ್ನು ಫಾಲೋ ಮಾಡ್ತಾ ಇದ್ದೀರಾ. ಲಕ್ಷ ವ್ಯೂಸ್ ಆಗ್ತಾ ಇದೆ, ಸಾವಿರಾರು ಶೇರ್ಸ್ ಆಗ್ತಾ ಇದೆ, ಲಕ್ಷಾಂತರ ಕಮೆಂಟ್ಗಳು ಬರ್ತಾ ಇದೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾವು ಒಂದು ತಿಂಗಳಲ್ಲಿ ಒಂದು ಕೇಸ್ ಸಹ ಹಾಕಿ ನಮ್ಮ ಚಾನಲ್ ಮೇಲೆ ಪ್ರಭಾವ ಬೀರಿ ಮುಚ್ಚಕ್ಕೂ ಏನೇನೋ ಪ್ರಯತ್ನ ಬಿಟ್ಟರು. ನಾವು ಯಾವುದಕ್ಕೂ ಜಗ್ಗಿಲ್ಲ, ತಗ್ಗಿಲ್ಲ, ಬಗ್ಗೋದು ಇಲ್ಲ. ಓಕೆ, ನಾವು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ನಮ್ಮ ಮುಖಕ್ಕಾಗಿರ್ಬೋದು, ನಮ್ಮ ನ್ಯೂಸ್ಗಾಗಿರ್ಬೋದು ಯಾವುದೇ ರೀತಿಯ ಮೇಕಪ್ ಇಲ್ಲದಂಥ ನ್ಯೂಸು, ಮೇಕಪ್ ಇಲ್ಲದಂಥ ಮಾತು. ಆಮೇಲೆ ವಿ ವಿಲ್ ಓನ್ಲಿ ಕ್ವಶನ್ ದ ಫ್ಯಾಕ್ಟ್ಸ್. ಧನ್ಯವಾದಗಳು. ಅವನು SP ಆಗಿರಲಿ, CM ಆಗಿರಲಿ, ಯಾರೇ ಆಗಿರಲಿ, ಪ್ರಶ್ನೆ ಮಾಡೋದು ಮಾತ್ರ ಈ ಟ್ರೂ ಲೈಸ್ ನ್ಯೂಸ್. ನಿಮ್ಮ ಚಾನಲ್ ನಿಮಗೋಸ್ಕರ, ನಿಮಗಾಗಿ. ಧನ್ಯವಾದಗಳು.